ಮಧ್ಯಪ್ರಾಚ್ಯದ ಸಂಘರ್ಷ ಏನಿದೆ ಅದರ ಕರಾಳ ಅನುಭವವನ್ನು ಬಿಚ್ಚಿಟ್ಟಿದ್ದಾರೆ ಭೋಜೇಗೌಡ. ಯಾಕಂದ್ರೆ ಅವರು ಕೂಡ ಅಲ್ಲಿಗೆ ಪ್ರವಾಸಕ್ಕೆ ಹೋಗಿದ್ರು, ಕಣ್ಣಾರೆ ಕಂಡಂಥವರು ಆ ಅನುಭವವನ್ನು ಹೇಳಿಕೊಂಡಿದ್ದಾರೆ. ಅಲ್ಲಿ ಹೆಂಗ ಯುದ್ಧ ಆಗ್ತಾ ಇತ್ತು, ಯಾವ ರೀತಿಯಾಗಿ ಆಗ್ತಾ ಇತ್ತು ಅಂತ. ಬಾಂಬು, ಮಿಸೈಲು ಇವೆಲ್ಲವೂ ಏನು ಅಲ್ಲಿ ಹಾರಾಡ್ತಾ ಇದ್ವು, ಬೀಳ್ತಾ ಇದ್ವಲ್ಲ, ಅದನ್ನು ಹತ್ತಿರದಿಂದ ನೋಡಿದ್ದಾರೆ. ಇರಾನ್ ಇಸ್ರೇಲ್ ಯುದ್ಧದ ಭೀಕರತೆಯನ್ನು ಬಿಚ್ಚಿಟ್ಟಿದ್ದಾರೆ ಭೋಜೇಗೌಡ. ದುಬೈನಲ್ಲಿ ಸಿಲುಕಿದ್ದಂತಹ ನಾನು ಸ್ನೇಹಿತರ ಮನೆಗೆ ಹೋಗಿದ್ದೆ. ಅವ್ರು ಹೇಳ್ತಾ ಇರುವಂತಹ ಮಾತಿದ್ದು, ಬುರ್ಜ್ ಖಲೀಫಾ ಕಟ್ಟಡದ ಪಕ್ಕದಲ್ಲಿನೇ ಬಾಂಬ್ ಬಿದ್ದಿತ್ತು. ನಾವು ನೋಡಿದ್ವಿ, ಆ ವಿಡಿಯೋವನ್ನು ಕೂಡ ಗಮನಿಸಿದ್ವಿ. 3 ಬಾಂಬ್ಗಳು ಬಿದ್ದಿದ್ದನ್ನು ನಾನು ನೋಡಿದ್ದೇನೆ ಕಣ್ಣಾರೆ. ಅವರ ಅನುಭವ ಇದು. ಇಷ್ಟು ಬೇಗ ವಾಪಸ್ ಬರ್ತೀನಿ ಅಂತ ಅಂದ್ಕೊಂಡೇ ಇರಲಿಲ್ಲ ನಾನು, ಯಾಕಂದ್ರೆ ಅಲ್ಲಿ ಆ ರೀತಿಯಾದಂತಹ ಪರಿಸ್ಥಿತಿ ಇತ್ತು. ಯುದ್ಧದ ಭೀಕರತೆಯನ್ನು ಹಂಚಿಕೊಂಡಿದ್ದಾರೆ MLC ಭೋಜೇಗೌಡ. ದುಬೈನಲ್ಲಿ ಸಿಕ್ಕಾಕೊಂಡಿದ್ರು, ಬೆಂಗಳೂರಿಗೆ ವಾಪಸ್ ಆಗಿದ್ದಾರೆ. ಆ ಅನುಭವವನ್ನು ಹೇಳ್ತಾ ಇದ್ದಾರೆ. ದಕ್ಷಿಣ ಆಫ್ರಿಕಾಕ್ಕೆ ಹೋಗಿದ್ದೆ, ದುಬೈನಿಂದ ಇಂಡಿಯಾಗೆ ಬರಬೇಕಿತ್ತು. ನಾನು ಉಳಿದ ಹೋಟೆಲ್ ಅಕ್ಕಪಕ್ಕದಲ್ಲಿನೇ ಬಾಂಬ್ ದಾಳಿ ಆಗ್ತಾ ಇತ್ತು. ನಿಜಕ್ಕೂ ಕೂಡ ಅದು ತುಂಬ ಭಯಾನಕವಾಗಿತ್ತು. ಯಾಕಂದರೆ ಯಾವ ಕ್ಷಣದಲ್ಲಿ ನಾವು ಉಳಿದಂತಹ ಹೋಟೆಲ್ ಮೇಲೆ ಬೀಳುತ್ತೆ ಎನ್ನುವಂತಹ ಭಯ, ಆತಂಕ ಎಲ್ಲವೂ ಕೂಡ ನಮಗಿತ್ತು. ಇನ್ನು ನಾನು ನಮ್ಮ ಫ್ರೆಂಡ್ ಮನೆಗೆ ಕೂಡ ಹೋಗಿದ್ದೆ ಅಂತ ಹೇಳಿ ಭೋಜೇಗೌಡ ಮಾತನಾಡಿದ್ದಾರೆ. ಬೆಂಗಳೂರಿಗೆ ವಾಪಸ್ಸು ಎಮಿರೇಟ್ ಫ್ಲೈಟ್ನವರು ತಮ್ಮನ್ನು ಕರ್ಕೊಂಡ್ಬರ್ತಾ ಇದ್ದಾರೆ. ಈ ಎಮಿರೇಟ್ ಫ್ಲೈಟ್ ಫುಲ್ ಇದೆ. ಸುಮಾರು 300ಕ್ಕೂ ಹೆಚ್ಚು ಜನ ಈ ಫ್ಲೈಟಲ್ಲಿ ಕೂತಿದ್ದೇವೆ, ಎಲ್ಲ ಕನ್ನಡಿಗರೇ. ಹಾಗಾಗಿ ಇವತ್ತು ಈಗ 9:30 ಇಲ್ಲಿಂದ ಬಿಡ್ತಾ ಇದ್ದೇವೆ, ಬೆಂಗಳೂರಿಗೆ ಹೊರಟಿದ್ದೇವೆ. ಥ್ಯಾಂಕ್ಸ್ ದುಬೈ ಗವರ್ನಮೆಂಟ್, ಅಟ್ ದಿ ಸೇಮ್ ಟೈಮ್ ಥ್ಯಾಂಕ್ಸ್ ಎಮಿರೇಟ್. ಇಲ್ಲಿವರೆಗೆ ಭಾಳ ಆತಂಕದಲ್ಲಿದೆ ಅಂದ್ರೆ ಆತಂಕವನ್ನು ತುಂಬ ದೂರ ಮಾಡಿದ್ದಾರೆ. ದುಬೈಗೆ ಬಂದಂಥ ಎಲ್ಲರೂ ಕೂಡ ಹೆಚ್ಚು ಕಡಿಮೆ ಬರ್ತಾ ಇದ್ದಾರೆ. ನಾಳೆಗೂ ನಾಡಿದ್ದು ಕೂಡ ಜನ ಫ್ಲೈಟು ಸಾಕಾಗ್ತಾ ಇಲ್ಲ. ಜನ ತುಂಬ ಏರ್ಪೋರ್ಟಲ್ಲಿ ಭಾಳ ಜನ ಇನ್ನೂ ಉಳಿದಿದ್ದಾರೆ, ಅವರು ಕೂಡ ಉಳಿದಿದ್ದಾರೆ. ನಾವು ಸ್ವಲ್ಪ ನಮಗೆ ರಾಜ್ಯಕ್ಕೆ ಎಲ್ಲ ಅರೇಂಜ್ಮೆಂಟ್ ಇತ್ತು, ಅರೇಂಜ್ಮೆಂಟ್ ಆಗಿ ನಾವು ಬಂದಿದ್ದೀವಿ. ಭಾಳ ಜನ ಎಲ್ಲ ಕನ್ನಡಿಗರು ಕೂತಿದ್ದಾರೆ. ಫ್ಲೈಟಲ್ಲಿ ಕೂತಿರ್ತಕ್ಕಂಥದ್ದನ್ನು ನೀವು ನೋಡ್ತಾ ಇದ್ದೀರಿ. ಥ್ಯಾಂಕ್ಸ್ ಟು ಬೈ ಒನ್ಸ್ ಅಗೇನ್ ಟು ಬೈ ಗವರ್ಮೆಂಟ್. ಬೆಂಗಳೂರಿಗೆ ವಾಪಸ್ಸು ಎಮಿರೇಟ್ ಫ್ಲೈಟ್ನವರು ತಮ್ಮ ಭೋಜೇಗೌಡ ಏನಿದ್ದಾರೆ ಅವ್ರು ಹೇಳ್ತಾ ಇದ್ದಾರೆ, ಅಲ್ಲಿ ಏನೇನಾಯಿತು, ಯಾವ ರೀತಿಯಾಗಿ ದಾಳಿ ಆಗ್ತಾ ಇತ್ತು, ಬಾಂಬ್ಗಳು, ಮಿಸೈಲ್ಗಳು ಬಂದು ಅಲ್ಲಿ ಅಪ್ಪಳಿಸ್ತಾ ಇದ್ವು. ಅದು ಕೂಡ ಬುರ್ಜ್ ಖಲೀಫಾ ಪಕ್ಕದಲ್ಲಿ ಕೂಡ ದಾಳಿ ಆಯಿತು. ನಾವು ಉಳಿದಂತಹ ಹೋಟೆಲ್ ಪಕ್ಕದಲ್ಲಿ ಕೂಡ ದಾಳಿ ಆಗ್ತಾ ಇತ್ತು. ನಾನು ಕಣ್ಣಾರೆ ಕಂಡಿದ್ದೀನಿ. ಅದು ಬೆಚ್ಚಿ ಬೀಳಿಸುವಂತಹ ಪರಿಸ್ಥಿತಿ ಇತ್ತು ಅಲ್ಲಿ. ಯಾವ ಕ್ಷಣದಲ್ಲಿ ಏನಾಗ್ತಾ ಇತ್ತು, ಯಾರ ಪ್ರಾಣ ಹೋಗ್ತಾ ಇತ್ತು, ಯಾವ ಕಟ್ಟಡಗಳು ಉರುಳಿ ಬೀಳ್ತಾ ಇದ್ವು ಅನ್ನೋದನ್ನು ನಾವು ಕಣ್ಣಾರೆ ಕಂಡಿದ್ವಿ. ನಿಜಕ್ಕೂ ಕೂಡ ಈ ರೀತಿಯಾದಂಥ ಯುದ್ಧಗಳನ್ನು ನಾವು ಹಿಂದೆಂದೂ ಕೂಡ ನೇರವಾಗಿ ಕಂಡಿರಲಿಲ್ಲ. ತಮ್ಮ ಅನುಭವವನ್ನು ಬಿಚ್ಚಿಟ್ಟಿದ್ದಾರೆ ಭೋಜೇಗೌಡ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.